ಮೊನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಬರ ಪರಿಹಾರದ ವೀಕ್ಷಣೆ ಮಾಡಿ ಹೋದ್ರು. ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದ್ರು, ಕೆಳಗಿಳಿದಂತೂ ಮಾಡಲಿಲ್ಲ, ಮೀಟಿಂಗ್ ತೊಗೊಂಡು ಹೋದ್ರು. ಅದೇ ನಾವು ಹೇಳ್ತಕ್ಕಂಥ ವಿಷಯ ಇಷ್ಟೇ, 2,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತೀವಿ, ಇಲ್ಲವೇ ಬಿಡುಗಡೆ ಮಾಡಿಲ್ಲ, ಲೇಟ್ ಆಗ್ತಾ ಇದೆ. ಇದನ್ನು ರೈತರೆಲ್ಲ ಕಂಗಾಲಾಗ್ತಾ ಇದ್ದಾರೆ. ನಿನ್ನೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು, ಒಂದು ಜೇವರ್ಗಿನಲ್ಲಿ ಮತ್ತೇನಪ್ಪ ಅಂದ್ರೆ ಹೇರೂರಿನಲ್ಲಿ ಇಬ್ಬರು ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡಿ ಪೇಪರ್ಲಿ ಓದಿದೆ. ನಾನು ಹೇಳ್ತಕ್ಕಂಥ ಇಷ್ಟೇ, ಪ್ರಿಯಾಂಕಾ ಖರ್ಗೆ ಅವರು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಬಂದ ನಂತರ ನಾವು ಬಿಡುಗಡೆ ಮಾಡ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ. ಅದೇ ಸರ್ವೆ ರಿಪೋರ್ಟ್ ಮಾಡ್ಲಿಕ್ಕೆ ಎಷ್ಟು ದಿವಸ ನಿಮ್ಗೆ? 1 ದಿವಸ 2 ದಿವಸ 3 ದಿವಸ ಎಷ್ಟು ದಿವಸ ಸರ್ವೆ ಮಾಡ್ಲಿಕ್ಕೆ ನಿಮ್ಗೆ? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ತಾಲೂಕು ತಹಶೀಲ್ದಾರ್ ಇದ್ದಾರೆ, DC ಇದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಗಿರ್ದಾವರ್ ಇದ್ದಾರೆ, VA ಇದ್ದಾರೆ, ತಲಾಟಿ ಇದೆ, ಎಲ್ಲ ಇದ್ರು ಸರ್ವೆ 1, 2, 3 ದಿವಸ ಕೂತ್ ಮಾಡ್ಬೋದಲ್ಲ. ಇಷ್ಟು ಲೇಟ್ ಆದ್ರೆ ಹೆಂಗೆ? ನೀವು ಪ್ರಿಯಾಂಕಾ ಖರ್ಗೆ ಮುಂಜಾನೆ ಬರ್ತೀರಿ, ಸಾಯಂಕಾಲ ಮುಂಜಾನೆ ಪ್ಲೇನಿಗೆ ಬಂದು ಸಾಯಂಕಾಲ ಪ್ಲೇನಿಗೆ ಹೋಗ್ತೀರಿ, ಕೆಲಸ ಹೆಂಗಾಗ್ತದ? ನೀವು ಜಿಲ್ಲಾ ಮಂತ್ರಿ ಆದವರು ಇಲ್ಲಿ ಕೂತ್ಕೊಂಡು DC ಸೈಡಿಗೆ ತಗೊಂಡು ಎಲ್ಲ ತಾಲೂಕು ತಿರುಗಾಡಿ ಮಾಡಿ ರಿಪೋರ್ಟ್ ತಗೊಂಡು ಬೈ ಹ್ಯಾಂಡ್ ತಗೊಂಡು ಮುಖ್ಯಮಂತ್ರಿ ಕೂತ್ಕೊಂಡು ದುಡ್ಡು ರಿಲೀಸ್ ಮಾಡ್ತಾ ಕೆಲಸ ನಿಮ್ದು ಜಿಲ್ಲಾ ಮಂತ್ರಿದು. ಅದು ಬಿಟ್ಕೇಸಿ ಏನಪ್ಪ ಅಂತ ಹೇಳಿದ್ರೆ ಅಮಿತ್ ಶಾ ಮತ್ತು ಏನಪ್ಪ ಮೋದಿ ಅವರು ಏನು ಕತೆ ಕಾಯ್ತಾ ಇದ್ದಾರೆ ಅಂತೀರಿ. ಅಂತೀನಿ, ನೀವು ಒಂದು ಮಂತ್ರಿಯಾಗಿ ಈ ವರ್ಡ್ಸ್ ಯೂಸ್ ಮಾಡಬಾರ್ದು, ನಿಮಗೆ ಶೋಭೆ ತರಲ್ಲ. ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ ಈ ವರ್ಡ್ಸ್ ಏನು ಅಂದಿರಿ, ಕತ್ತೆ ಕಾಯೋದು ಶೋಭೆ ತರಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ನೇತಾ ಆದಂಥ ರಾಹುಲ್ ಗಾಂಧಿ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಕೇರಳದಿಂದ ದಕ್ಷಿಣ ಭಾರತ ಎಲೆಕ್ಟ್ ಆಗಿ ಹೋಗಿದ್ದಾರೆ. ಇನ್ನೊಬ್ಬರು ನಿಮ್ಮ ಮಾವನಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಲೋಕಸಭೆಗೆ ಇಲ್ಲಿಂದ ಏನಪ್ಪ ಎಲೆಕ್ಟ್ ಮಾಡಿ ಹೋಗಿದ್ದಾರೆ. ಇವರೇನು ದೆಹಲಿಯಲ್ಲಿ ಕತ್ತಿ ಕಾಯ್ತಾ ಇದ್ದಾರಾ? ಇವ್ರೇನು ಮಾಡ್ತಾ ಇದ್ದಾರೆ ಇವರು? ಅರೆ, ಲೋಕಸಭೆ ಗಲಾಟೆ ಮಾಡ್ರಿ, ಅದ್ರ ಮೋದಿಯವ್ರ ಜಗಳ ಮಾಡ್ರಿ, ಮೋದಿಯವ್ರ ಅಮಿತ್ ಶಾ ಕೂಡ್ರಿ, ಫಂಡ್ಯಾ ಕೊಡಲ್ಲ ಅಂತ ಕಿತ್ತಾಡ್ರಿ, ಪಾರ್ಲಿಮೆಂಟ್ನಲ್ಲಿ ಕುರ್ಚಿ ಕೊಟ್ಟಲ್ಲಿ ಮಾತಾಡ್ಲಿಕ್ಕೆ ಕೊಟ್ರ, ನಿಮ್ಗೆ ಸುಮ್ಮನೆ ಕೂಡ್ಲಿಕ್ಕೆ ಕೊಟ್ರ? ಅದು ಬಿಟ್ಟು ಕೇಸಿ ಬಾಯಿ ಚಪ್ಪಲ್ಲ ಪ್ರಿಯಾಂಕಾ ಖರ್ಗೆ ಬಂದ್ ಕೇಸಿ ಮೋದಿಗೆ ಬೇಯೋದು, ಅಮಿತ್ ಶಾ ಬೇರೆದು, ಇದು ಶೋಭೆ ತರಲ್ಲ. ಪ್ರಿಯಾಂಕಾ ಖರ್ಗೆ ಭಾಳ ಚಿಕ್ಕವರಿದ್ದೀರಿ ನೀವು. ರಾಜಕೀಯ ಯೂತ್ ಇರ್ತದೆ, ನಾಳೆಗೆ ಹೋಗ್ತದೆ. 5 ವರ್ಷ ಯಾರಿಗೆ ಪರ್ಮನೆಂಟ್ ರಾಜಕೀಯ ಊಟ ಕೊಡ್ಲಿಕ್ಕೆ ಆಗಲ್ಲ. ಆದರೆ ಹೇಳ್ತಕ್ಕಂಥ ಮಾತು ಸರಿಯಿಲ್ಲ. ಮೋದಿಯವರು, ಅಮಿತ್ ಶಾ ಅವರು ದೇಶ ಚಿಂತೆ ಮಾಡ್ತಾರೆ. ದೇಶ ಚಿಂತೆ ಮಾಡಬೇಡ, ಗುಲ್ಬರ್ಗ ಚಿಂತೆ ಮಾಡ್ಬೇಕು. ಅವರು ಗುಲ್ಬರ್ಗ ಚಿಂತೆ ಮಾಡಲಿಕ್ಕೆ ನಿಮ್ಮ ಮಾವನವರು MP ರಾಧಾಕೃಷ್ಣ ದೊಡ್ಡಮನಿ ಎಲೆಕ್ಟ್ ಮಾಡಿ ಕಳೆದು ಅವ್ರಿಗೆ ಚಿಂತೆ ಮಾಡಬೇಕು. ಇಲ್ಲಂದ್ರೆ ಲೋಕಸಭೆಯವರು ಗಾಂಧಿ ಮಾಡಬೇಕು, ಇಲ್ಲಂದ್ರೆ ಆತ್ಮಹತ್ಯೆ ಮಾಡ್ಕೊತಿದ್ದು ಹೇಳ್ಬೇಕು. ಏನು ಅನ್ಸಲ್ಲ ಮಾಡಲ್ಲ ಬಿಟ್ಟು ನೀವು ಏನಪ್ಪ ಕತ್ತಿ ಕಾಯಿಲಾಗ ಹೋಗ್ತಿದ್ದು ಹೇಳ್ತೀವಿ. ದೊಡ್ಡ ತಪ್ಪು, ಸರಿಯಾಗಿ ಮಾತಲ್ಲ, ಹೀಗೆಲ್ಲ ಮಾತಾಡಬಾರ್ದು. ನೀವು ಇವತ್ತೇನಪ್ಪ ಅಂತ ಹೇಳಿದ್ರೆ ಮಂತ್ರಿ ಆಗಿದ್ರೆ ಜೋರಾಗಿ ಮಾತಾಡಿದ್ರು, ನಾಳೆ ಮಂತ್ರಿ ಹೋದಂತ ಎಲ್ಲಿ ಮಾತಾಡ್ತೀರಿ ನೀವು? ಸರಿ ಕಾಣಲ್ಲ, ಆಡಬಾರ್ದು. ಪ್ರಿಯಾಂಕಾ ಖರ್ಗೆ ಅವ್ರು ಮಾತಾಡಬಾರ್ದು, ಸರಿ ಕಾಣಲ್ಲ. ಅದನ್ನ ನಾನು ಪ್ರಿಯಾಂಕಾ ಅವ್ರು ಸಲಹೆ ಕೊಡ್ತಾ ಇದ್ದೀನಿ. ಮತ್ತು ಇದು ಸರ್ವೆ ಆಗೋ ರಿಪೋರ್ಟು ಏನಪ್ಪ ಅಂದ್ರೆ ಅಲ್ಲಿ ಹೋದಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟ್ ಸರ್ವೆ ಮಾಡಲ್ಲ. ಇಲ್ಲಿ ಇಮಿಡಿಯೇಟ್ ಸರ್ವೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಅವ್ರು 5 ದಿವಸ ಇಲ್ಲಿ ಕೂಡಬೇಕು, ತಾಲೂಕು ತಿರುಗಾಡಬೇಕು. ಮುಖ್ಯಮಂತ್ರಿ ಕೂಡ ಇವ್ನು ಹೊಲಿಗೆ ಆ ಪ್ಲೇನಲ್ಲಿ ಹೋದ್ರೆ ಹೆಂಗಾಗ್ತಾರೆ ಈ ಕೆಲಸ? ಇಲ್ಲಿ DC ಆದವರು ಸಪ್ಪಾಗ್ತಾರೆ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತಾ ಇದ್ದೀರಿ, ಅಜಯ್ ಸಿಂಗ್ ಅವರು ಸಹ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಸ್ವಲ್ಪ ಏನಾದ್ರು ಜಿಮ್ಮೆದಾರಿ ಇರ್ಬೋದಲ್ಲ? ಪ್ರಿಯಾಂಕಾ ಅವರು ಮೇನ್ ಜುಮ್ಮೆದಾರಿ, ಸೆಕೆಂಡ್ ಜುಮ್ಮೆದಾರಿ ಎಲ್ಲ ಇರ್ತಕ್ಕಂಥ 9 MLAಗಳ ಜುಮ್ಮೆದಾರಿ ಒಬ್ಬರೇ ಅಲ್ಲ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಅವರು ಜುಮ್ಮೆದಾರಿ ಇದೆ, ಇಲ್ಲ ಅಂತಲ್ಲ, ಬಟ್ ಎಲ್ಲ MLAಗಳ ಜುಮ್ಮೆದಾರಿ ಇದೆ, MP ಜುಮ್ಮೆದಾರಿ ಇದೆ. ನೀವು ಹೋಗಿ ಆಡಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ದುಡ್ಡು ರಿಲೀಸ್ ಮಾಡಿರಿ, ಇಮಿಡಿಯೇಟ್ ಆಗಿ ರಿಲೀಸ್ ಮಾಡದೆ ಹೋತಂದ್ರೆ ಕೇಂದ್ರ ಸರ್ಕಾರ ಅವ್ರ ಪಾಲ್ ಕೇಳ್ರಿ, ನೀವು ಪಾಲ್ ಕೇಳ್ರಿ. ಕೊಟ್ಟಿಲ್ಲ ಅಂತ ನಮ್ಮ BJP MPಗಳು ಕಳಿಸ್ಕೊಡ್ತೀವಿ ನಿಮ್ಮ ಸಕಟ ಮಾತಾಡ್ಲಿಕ್ಕೆ. ನಮ್ಮ BJP ನೀವು ಏನು ಕೇಳಿಲ್ಲ, ಕೇಂದ್ರ ಸರ್ಕಾರ ಬರೀ ಟೀಕೆ ಮಾಡ್ತೀರಿ, ಕೇಂದ್ರ ಸರ್ಕಾರದ ಏನಪ್ಪ ಬೇಯ್ತೀವಿ ಅಂತ ಹೆಂಗಾಗ್ತದೆ? ನಿಮ್ಮ ಪಾಲ್ ರಾಜ್ಯ ಸರ್ಕಾರದ ಕೊಡ್ರಿ, ಕೊಟ್ಟು ನೀವು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಕೇಳ್ರಿ, ಅದು ಎಷ್ಟು ಬೆಳಿತೀವಿ ಕೇಳ್ತೀವಿ ಅಂತ ಕೊಟ್ಟರೆ ನಾವು ಫಾಲೋ ಅಪ್ ಮಾಡಿ ಮಾಡಿಸ್ಕೊಡ್ತೀವಿ. ಅದು ಬಿದ್ದು ನೀವು BJP MP ಏನು ಮಾಡ್ಲಿಕ್ಕಾಗ್ತಲ್ಲ ಅಂತ ಹೇಳಿ ಸರಿ ಅಲ್ಲ, ಸರಿ ಮಾತಲ್ಲ, ಶೋಭೆ ತರಲ್ಲ. ನಾವು 1 ಹೆಕ್ಟರ್ಗೆ 30,000 ರೂಪಾಯಿ ಕೇಳಿದ್ವಿ. ನಾವು ಇಮಿಡಿಯೇಟ್ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೆವು. ಮುಖ್ಯಮಂತ್ರಿಗಳು ಕೂಡ ಈ ತಕ್ಷಣ ಮಾಡದೆ ಹೋದ್ರೆ ಜನಗಳು ಉರುಳಾಕೊಂಡು ಸಾಯ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ರೈತರಿಗೆ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಬೇಕು, ಮಾಡದೆ ಹೋದ್ರೆ ದೊಡ್ಡ ಹೋರಾಟ ನಾವು BJP ಸರ್ವೆ ಮಾಡೋದು ಎಷ್ಟು ಸಮಯ? 1 ದಿವಸ 2 ದಿವಸ. ನಿಮ್ಮಲ್ಲಿ ತಾಲೂಕಾ ಲೆವೆಲ್ VA ಇದ್ದಾರೆ, 2 ದಿವಸ. ಮತ್ತೆ ಇಲ್ಲ ಇಲ್ಲ ಹಾಳಾಗಿದೆ ಅಂದ್ರೆ ನಮ್ಮ ಪ್ರತಿ ವಿಲೇಜ್ನಲ್ಲಿ ತಲಾಟಿ ಇದ್ದಾರೆ, ಪ್ರತಿ ವಿಲೇಜ್ನಲ್ಲಿ ಗಿರ್ದಾವರ್ ಇದ್ದಾರೆ, ತಲಾಟಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. NDR ರಿಪೋರ್ಟ್ ಬೇಕು. NDR ರಿಪೋರ್ಟ್ ನೀವು ಕೇಳಿ, ರಿಪೋರ್ಟ್ ಕೇಳಿ. ನೀವು ರಿಪೋರ್ಟ್ ಕೊಡ್ಲಾರ್ದು NDR ಹೆಂಗೆ ಕೊಡ್ತಾರ ಅವರು? ನೀವು ಸ್ಟೇಟ್ ಗೌರ್ಮೆಂಟ್ದವರು ಸೆಂಟ್ರಲ್ ರಿಕ್ವೆಸ್ಟ್ ಮಾಡ್ಲಾರ್ದೆ NDR ಅವ್ರು ಯಾಕೆ ಕೊಡ್ತಾರ? ಅವ್ರಿಗೆ ಏನದ? ನೀವು ಕೇಳಬೇಕು, ಹಿಂಗಾಗಿದೆ ಕೇಳಿದ್ರೆ ಕೊಡ್ತಾರ ಅವರು.
ಕೊಡ್ಕೊಡ ಸರ್ವೆ ಮಾಡೋದು ನೋಡ್ರಿ. ನೀವು ಮುಖ್ಯಮಂತ್ರಿ ಸಂಘ ನೀವು ಪ್ರಿಯಾಂಕಾ ಖರ್ಗೆ ಅವರು ನೀವು ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಿಗೆ ಸೇರ್ಕೊಂಡ್ರೆ ಆಗಲ್ಲ. ಪ್ರಿಯಾಂಕಾ ಖರ್ಗೆ ಇಲ್ಲಿ ಕೂಡ್ಬೇಕು 5 ದಿವಸ, ಇಲ್ಲಿ ಕೆಲಸ ಮಾಡಬೇಕು, ಸರ್ವೆ ಮಾಡಿಸ್ಬೇಕು, ಬೈ ಹ್ಯಾಂಡ್ ಫೈಲ್ ತೊಗೊಂಡು ಹೋಗ್ಬೇಕು. ಏನೋ ಬೈ ಹ್ಯಾಂಡ್ ಹೋಗ್ಬೇಕು ರೀ ಮುಖ್ಯಮಂತ್ರಿ ಬಳಿ ರಿಲೀಸ್ ಮಾಡಬೇಕು, ಬೈ ಹ್ಯಾಂಡ್ ತೊಗೊಂಡು ಡೆಲ್ಲಿ ಹೋಗ್ಬೇಕು, ರಿಲೀಸ್ ಮಾಡಬೇಕು. ಅದು ಬಿಟ್ಟು ಕೇಸಿ ಗುಲ್ಬರ್ಗ ಬರೋಣ ಮೋದಿ ಶಾಗ್ ಬೇಯ್ದೋದ್ರೆ ಸರಿ ಕಾಣಲ್ಲ. ಸುಮ್ಮನೆ ಬಾಯಿ ಚಪ್ಪಲಿಗೆ ಬೇಯ್ತಾ ಇದ್ದೀರಿ. ಸುಮ್ಮನೆ ಪಾಪ ಹಳ್ಳಿ ಜನರಿಗೆ ಟರ್ನ್ ಮಾಡ್ತಾ ಇದ್ದೀರಿ ನೀವು ವೋಟಿಂಗ್ ಪ್ಯಾಟರ್ನ್ಸಲ್ಲಿ. ಅವ್ರಿಗೆ ಮಿಸ್ಗೈಡ್ ಮಾಡಬೇಡಿ. ಜನಗಳು ಭಾಳ ಹುಷಾರಾಗ್ಯಾರೆ, ಮಾಡಬೇಡಿ, ಮಾಡಿ ಸರಿ ಇಲ್ಲ. ರಿಪೋರ್ಟ್ ಈಗ ಎತ್ತಾದ್ರೆ ಬಾರ್ಕೋಲ್ ಇಡೋದ್ರೆ ಎತ್ತಂಟಿರ್ಲಿ ನಡೆಯಂಗಿಲ್ಲ. ಇಲ್ಲಿ ಮಂತ್ರಿ ಬಾರ್ಕೋಲ್ ಇಟ್ಕೊಂಡು ಕೂತ್ರೆ ಎಲ್ಲ ಅಡ್ಮಿನಿಸ್ಟ್ರೇಟ್ ಟಕ್ ಅಂತ ಕೆಲಸ ಮಾಡೋದು. ಇದು ಮಾಡಲ್ಲ. ನಾನು ಮಂತ್ರಿ ಕೆಲಸ ಮಾಡೀನಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಕೂತೆ ಚಡಿದ್ರೆ ಓಡ್ತಾರಲ್ಲ, ಓಡಂಗಿಲ್ಲ. ಅದು ಪ್ರಿಯಾಂಕ ಅವ್ರು ತಿಳಿದು ಮಾಡಬೇಕು. ಅವ್ರು ಹೋದಲ್ಲಿಂದ ಇದು ಜಿಲ್ಲಾ ಹಾಳಾಗ್ತಾ ಇದೆ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ತಕ್ಷಣ ಏನಪ್ಪ ರಿಲೀಫ್ ಮಾಡಬೇಕು. ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. ಅದೇ ನೀವು ಕೇಳಲ್ಲ. ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಮುಖ್ಯಮಂತ್ರಿ ಯಾಕೆ ಮಾಡ್ಯಾರ? ಮುಖ್ಯಮಂತ್ರಿ ರಾಜ್ಯದ ಅಂದ್ರೆ ಜವಾಬ್ದಾರಿ. ನೀವು ಕೇಳಬೇಕು ಮುಖ್ಯಮಂತ್ರಿ ಇಷ್ಟು ಕೊಡು. ಮುಖ್ಯಮಂತ್ರಿ ಪ್ರಿಯಾಂಕ ಖರ್ಗೆ ಹೇಳಬೇಕು. ಕೇಳಿ ಇವರು ಹೇಳಲ್ಲ, ಅವರು ಕೇಳಲ್ಲ, ಸುಮ್ಮನೆ ಬೇಯ್ತಾನಾಗ. ಮುಖ್ಯಮಂತ್ರಿ ಲೆಟರ್ ಪ್ರಧಾನಮಂತ್ರಿಗೆ ಬರೆದು ನಮಗೊಂದು ಕಾಪಿ ಕೊಡಲಿ, BJP-ದವ್ರಿಗೆ, ರಾಜ್ಯದ ವಿಜೇಂದ್ರವ್ರಿಗೆ ಕಾಪಿ ಕೊಡಲಿ, ಇಷ್ಟು ಕೊಟ್ಟಿದ್ದೇವೆ ಅಂತ. ನಾವು ಏನಪ್ಪ ನಮ್ಮ ಕೇಳ್ತಾರೆ. ನೀವು ಕೇಳೋದು ನಾವು ಕೇಳೋಕ್ಕಾಗಲ್ಲ. ಹೆಡ್ ಯಾರು ರಾಜ್ಯದ್ದು? ಮನೆ ಯಜಮಾನ ಯಾರು? ಕರ್ನಾಟಕ ರಾಜ್ಯದ ಮನೆ ಯಜಮಾನ ಸಿದ್ದರಾಮಯ್ಯ, ಸೆಕೆಂಡ್ ಯಜಮಾನ ಪ್ರಿಯಾಂಕಾ ಖರ್ಗೆ. ನೀವು ಕೇಳಲಾರ್ದೇ ಬೇಯ್ತಿರಂತ ಏನು ಯಾಕೆ ಬೇಯ್ತೀರಿ? ಸುಮ್ಮನೆ ನೀವು ಅವ್ರು ಕೇಳ್ರಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನಪ್ಪ ಅಂದ್ರೆ ನೀವು ಬೇಯಬೇಡ್ರಿ. ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್, ರಾಧಾಕೃಷ್ಣ ದೊಡ್ಡ ಮಗ, ನೀವು ಬೇರೆ ಪಾರ್ಲಿಮೆಂಟ್ದಾಗ ನೀವು ಯಾಕೆ ಬೈತೀರಿ? ನೀವು ರಾಧಾಕೃಷ್ಣ ಯಾಕೆ ಎಲ್ಟ್ ಮಾಡಿ ಕಳಿಸ್ತೀರಿ? ಸುಮ್ಮನೆ ಕೂಡಲೇ ಕಳಿಸ್ತೀರಿ. BJP-ದವರು ಚಲೋ ಇಲ್ಲ ಅಂತ ಕಳಿಸ್ತಿರಲ್ಲ. ನೀವು ಸುಮ್ಮನೆ ಕೂತಾರಲ್ಲ, ಅವ್ರು ಯಾಕೆ ಮಾತಾಡಲ್ಲ? ಒಂದು ಮಾತಾಡ್ಯಾರ ರಾಧಾಕೃಷ್ಣ ಅವರು, ಒಂದು ಮಾತಾಡಿಲ್ಲ. ಬರೀ ಪ್ರಿಯಾಂಕಾ ಮಾತಾಡ್ತಾರೆ. ಪ್ರಿಯಾಂಕಾ MLA ಮಾಡಿದ್ದು ರಾಜ್ಯದ ಕೆಲಸ ಮಾಡ್ಲಿಕ್ಕೆ, ರಾಧಾಕೃಷ್ಣ ದೊಡ್ಡ ಮನೆ ಕೆಲಸ ಮಾಡಿದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಏನೋ ಭಾರತ ದೇಶದ ಕೆಲಸ ಮಾಡ್ಲಿಕ್ಕೆ. ಇರ್ಬಿಟ್ಟು ಭಾರತ ಇವನೇ ಕಸ್ಕೋತಾನ, ರಾಜ್ಯದ ಇವ್ರಿಗೆ ಕಸ್ಕೋತಾನ. ಇವ್ರ ಡಿಪಾರ್ಟ್ಮೆಂಟ್ಲೆ ದುನಿಯಾದೇನಪ್ಪ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ದುನಿಯಾದ ಪ್ರಾಬ್ಲಮ್. ಇದು ಸರಿ ಮಾಡ್ಲಿಕ್ಕೆ ಹೇಳಿ ಪ್ರಿಯಾಂಕಾ ಖರ್ಗೆ ಮಾತಾಡೋದು. 30,000 ರೂಪಾಯಿ ಒಂದು ಹೆಕ್ಟಿಗೆ ನಾವು ಕೇಳಿದೆವು. ತಕ್ಷಣ ಬಿಡುಗಡೆ ಮಾಡಬೇಕು. ಮಾಡದೆ ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ BJP ಪಕ್ಷದ ಹೋರಾಟ ಮಾಡ್ತೇವೆ.